ಈಗ ಒಬ್ಬ ರೈತ ಒಂದು ಎಕರೆಯಲ್ಲಿ ಕಬ್ಬು ಬೆಳೀತಿದ್ದಾನೆ ಅನ್ಕೊಳ್ಳೋಣ. ಅವ್ನ ಖರ್ಚು ಎಷ್ಟಾಗ್ಬೋದು? ಹೊಲ ಎಲ್ಲ ಹದ ಮಾಡಿ ಟ್ರ್ಯಾಕ್ಟರಿಂದ ಕಬ್ಬಿನ ಸಾಲು ಬಿಡೋದಕ್ಕೆ ಒಂದು 3,000, ಕಬ್ಬಿನ ಬೀಜ ಒಂದು 2 ರಿಟರ್ನ್ ಅನ್ಕೊಂಡ್ರು ಒಂದು 6,000, ಕಬ್ಬು ಹಚ್ಚೋ ಆಳುಗಳಿಗೆ ಕಡಿಮೆ ಅಂದರೂ ಒಂದು 4,000, ಏನಿಲ್ಲ ಅಂದರೂ 2-3 ಸಲ ಕಸ ತೆಗಿಸ್ಬೇಕು, ಇಲ್ಲ ಹುಲ್ಲಿನ ಎಣ್ಣೆ ಹೊಡಿಬೇಕು, ಅದಕ್ಕೊಂದು 5,000. ಕಬ್ಬು ಒಂದು ಇದಿಮಠ ಬಂದಮೇಲೆ ಅದಕ್ಕೆ ಮತ್ತೊಂದು ಸಲ ನೇಗ್ಲ ಹೊಡೆದು ಬೋಧಿರಿಸಬೇಕು, ಅದಕ್ಕೊಂದು 4,000. ಕಬ್ಬಿಗೆ ರೋಗ ಈಗ ಬಂದರೆ ಎಣ್ಣೆ ಹೊಡಿಲೇಬೇಕು, ಅದಕ್ಕೊಂದು 4,000. ಒಂದು 3 ಸಲನಾದರೂ ರಸಗೊಬ್ಬರ ಚೆಲ್ಲಬೇಕು, ಅದಕ್ಕೊಂದು 12,000. ಇನ್ನು ಮೋಟ್ರು ಪೈಪು ಅದು ಇದು ಅಂತ ಹೆಚ್ಚು ಕಡಿಮೆ ಆದರೂ ಒಂದು 5,000. ಅಂತೂ ಇಂತೂ ಕಬ್ಬು ಕಡಿಲಿಕ್ಕೆ ಬಂತು ಅನ್ಕೊಳ್ಳೋಣ. ಈ ಕಬ್ಬು ಕಡಿಯೋರಿಗೆ, ಡ್ರೈವರ್ಗೆ, ಹೊಲದಲ್ಲಿ ಗಾಡಿ ಸಿಕ್ಕಿದ್ರೆ JCBಗೆ ಅಂತ ಎಲ್ಲ ಸೇರಿ ಏನಿಲ್ಲ ಅಂದರೂ ಒಂದು 6,000. ಅಲ್ಲಿಗೆ ಒಟ್ಟು ಖರ್ಚು 49,000. ಇನ್ನು ಒಂದು ಎಕರೆಯಲ್ಲಿ ಒಬ್ಬೊಬ್ಬ ಅಂದರೆ ಎಷ್ಟು ಇಳುವರಿ ಬರ್ಬೋದಪ್ಪ? ಅಂದಾಜು 30-35 ಟನ್. ಅಲ್ಲಿಗೆ 1 ಟನ್ ಬೆಳೆಯೋದಕ್ಕೆ 1,400 ರೂಪಾಯಿ ಖರ್ಚಾಯಿತು. ಸದ್ಯಕ್ಕೆ ಕಾರ್ಖಾನೆಗಳು, ಟ್ರಾನ್ಸ್ಪೋರ್ಟ್ ಖರ್ಚು ಅದು ಇದು ಅಂತ ತೆಗೆದು ರೈತರಿಗೆ ಕೊಡ್ತಿರೋದು ಬರೀ 2,700 ಮಾತ್ರ. ಅಲ್ಲಿಗೆ ರೈತನ ಲಾಭ ಟನ್ಗೆ ಬರೀ 1,300 ಅಷ್ಟೇ. ಸಕ್ಕರೆ, ಮೊಲಾಸಿಸು, ಎಥನಾಲ್ ಅಂತ ಎಲ್ಲ ಸೇರಿ ಕಾರ್ಖಾನೆಗಳು ಮತ್ತು ಸರ್ಕಾರದವರು 1 ಟನ್ನಿಂದ 10,000-15,000 ಲಾಭ ಮಾಡ್ಕೊತಿದ್ದಾರೆ. ವರ್ಷ ಪೂರ್ತಿ ಕಷ್ಟಪಟ್ಟಿರೋ ರೈತನಿಗೆ 10% ಲಾಭ ಬೇಡವೇನ್ರಿ?